ಹಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಗೋಲ್ಡ್ ಫಿನ್ಚ್ IAS ಆ್ಯಂಡ್ KS ಅಕಾಡೆಮಿಗೆ ಸ್ವಾಗತ. ನಾನು ಕಿರಣ್ ಕುಮಾರ್. ನಿನ್ನೆಯ ಕ್ಲಾಸ್ ಒಳಗೆ ನಾವು ಕೃಷ್ಣಾ ನದಿ ವ್ಯವಸ್ಥೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹಾಗಿದ್ದಂದ್ರೆ ಇವತ್ತಿನ ಕ್ಲಾಸ್ ಒಳಗೆ ನಾವು ಏನು ಮಾಡೋಣ ಅಂದ್ರೆ, ಕರ್ನಾಟಕದ ಜೀವ ನದಿ ಹಾಗೂ ದಕ್ಷಿಣ ಗಂಗೆ ಅಂತ ಕರೆಯಲ್ಪಡುವ ನದಿ ಯಾವುದು ಅಂದ್ರೆ ಕಾವೇರಿ ನದಿ. ಈ ಕಾವೇರಿ ನದಿ ವ್ಯವಸ್ಥೆ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಈ ಕಾವೇರಿ ನದಿಯ ಉಗಮ ಸ್ಥಾನ ಎಲ್ಲಿ? ಈ ಕಾವೇರಿ ನದಿಯ ಉಗಮ ಸ್ಥಾನ ನೋಡೋದಾದ್ರೆ ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯಲ್ಲಿ ಎಲ್ಲಿಪ್ಪ ಇದು? ಕೊಡಗು ಒಳಗ ತಲಕಾಡಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ. ಈ ತಲಕಾಡಿನ ಬ್ರಹ್ಮಗಿರಿ ಬೆಟ್ಟದೊಳಗ ಇದು ಉಗಮಗೊಂಡು ಇದರ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಐತಪ್ಪ? ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರ ಐತಿ? ಇದು 1341 ಮೀಟರ್ಸ್ ಉದ್ದ ಐತಿ. ಹಾಗಿದ್ದಂದ್ರೆ ಈ ನದಿಯ ಒಟ್ಟು ಉದ್ದ ಎಷ್ಟು ಉದ್ದ ಹರಿದೈತ್ರಿಪ್ಪ ಈ ನದಿ ಅಂತ ನೋಡೋದಾದ್ರೆ, ಈ ನದಿ ಎಷ್ಟು ಹರಿದೈತಿ? 800 ಕಿಲೋಮೀಟರ್ಸ್ ಹರಿದೈತ್ರಿ ಇದು ನದಿ ಒಟ್ಟು ಟೋಟಲ್. ಕೇಳ್ತಾರ್ರಿ ಕ್ವಶನ್, ಎಷ್ಟು ಉದ್ದ ಹರಿದೈತೆ ಕಾವೇರಿ ನದಿ ಅಂದ? ಅವಾಗ ಆನ್ಸರ್ ಮಾಡ್ಬೇಕ್ರಿ. ಎಷ್ಟ್ರಿ? 800 ಕಿಲೋಮೀಟರ್ಸ್. ಹಾಗಿದ್ದಂದ್ರೆ ಇದು ಯಾವ ರಾಜ್ಯದೊಳಗೆ ಹರಿದೈತ್ರಿ? ಯಾವ ರಾಜ್ಯದಿಂದ ಹರಿದು ಎಲ್ಲಿ ಹೋಗಿ ಕೊನೆಗೊಂಡು ಯಾವ ಸಮುದ್ರ ಸೇರೈತ್ರಿ? ಸೊ ಇದು ಕರ್ನಾಟಕ ರಾಜ್ಯದೊಳಗೆ ಉಗಮಗೊಂಡು ಕೇರಳ ಮೂಲಕ ತಮಿಳುನಾಡಿನ ಕಾವೇರಿ ಪಟ್ಟಣ ಮೂಲಕ ಎಲ್ಲಿ ಹೋಗಿತ್ರಿ? ಇದು ಬಂಗಾಳ ಕೊಲ್ಲಿ ಸೇರೈತ್ರಿ. ಇದು ಎಲ್ಲಿ ಸೇರೈತಿ? ಬಂಗಾಳ ಕೊಲ್ಲಿ ಸೇರೈತಿ. ಹಾಗಿದೆ ಅಂದ್ರೆ ಇದು ಕರ್ನಾಟಕದೊಳಗೆ ಎಷ್ಟು ಉದ್ದ ಹರಿದೈತ್ರಿ ಈ ನದಿ? ಇದು ಕರ್ನಾಟಕದೊಳಗೆ 380 ಕಿಲೋಮೀಟರ್ಸ್ ಹರಿದೈತ್ರಿ. ಇದು ಹರಿಬೇಕಾರೆ ಸುಮ್ಮನೆ ಹರಿದೋಗಿಲ್ರಿ. ಈ ನದಿ ಹರಿದೋಗಬೇಕಾರೆ ಏನು ಮಾಡೈತಂದ್ರೆ 3 ಲಕ್ಷದ್ವೀಪಗಳು ಉಂಟಾಗ್ಯಾವ್ರಿ. ಆ 3 ಲಕ್ಷದ್ವೀಪಗಳು ಯಾವ್ಯಾವ್ರಿ? ಒಂದನೇದಾದ್ರಿ ಶ್ರೀರಂಗಪಟ್ಟಣಂ, ಶ್ರೀರಂಗಪಟ್ಟಣ. ಎರಡನೇದಾದ್ರಿ ಶಿವನ ಸಮುದ್ರ. ಮೂರನೇದಾದ್ರಿ ಶ್ರೀರಂಗಂ. ಸೊ ಈ ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರ ಎಲ್ಲಿ ಬರ್ತೈತ್ರಿ? ಕರ್ನಾಟಕದೊಳಗೆ ಕಂಡು ಬರ್ತೈತ್ರಿ. ಈ ಶ್ರೀರಂಗಂ ನಾವು ಎಲ್ಲಿ ನೋಡ್ತೇವೆ ಅಂದ್ರೆ ತಮಿಳುನಾಡೊಳಗೆ ಶ್ರೀರಂಗಂ ನೋಡ್ತೇವೆ. ಹಾಗಿದ್ದಂದ್ರೆ ನಾವು ನಿನ್ನೆ ಕ್ಲಾಸ್ ಒಳಗೆ ಏನು ಮಾಡಿದ್ವಿ? ಕೃಷ್ಣಾ ನದಿಯ ಎಡದಂಡೆ ಹಾಗೂ ಬಲದಂಡೆ ನದಿಗಳು ನೋಡಿದ್ವಿ ರೀ. ಇವತ್ತಿನ ಕ್ಲಾಸ್ ಒಳಗೆ ಏನು ಮಾಡೋಣ? ನಾವು ಕಾವೇರಿ ನದಿಯ ಎಡದಂಡೆ ಹಾಗೂ ಬಲದಂಡೆ ನದಿಗಳು ನೋಡೋಣ್ರಿ. ಹಾಗಿದ್ದಂದ್ರೆ ಪಟ ಬಂದ್ಬಿಡ್ರಿ, ಯಾವ್ಯಾವ ಅಂತ ನೋಡ್ಬಿಡೋಣ. ಮೊದಲನೇ ನದಿ ಆದ್ರಿ ಹಾರಂಗಿ ನದಿ. ಈ ಹಾರಂಗಿ ನದಿ ಉಗಮ ಸ್ಥಾನ ಎಲ್ಲಿರಿ? ಕೊಡಗು ಜಿಲ್ಲೆಯ ಉಪ್ಪಿನಗಿರಿ. ಉಪ್ಪಿನಗಿರಿ ಒಳಗ ಈ ನದಿ ಉಗಮಗೊಳ್ತೈತ್ರಿ. ಈ ನದಿ ಉಗಮಗೊಂಡು ಏನು ಮಾಡ್ತೈತ್ರಿ? ಇದು ಕುಶಾಲನಗರದ ಮೂಲಕ ಮೈಸೂರು ಜಿಲ್ಲೆ ಸೇರ್ತೈತ್ರಿ. ಈ ಕುಶಾಲನಗರದೊಳಗ ಈ ಹಾರಂಗಿ ನದಿಗೆ ಏನು ಮಾಡ್ಯಾರಿ? ಹಾರಂಗಿ ಜಲಾಶಯ ಅಂತ ನಿರ್ಮಾಣ ಮಾಡ್ಯಾರಿ. ಆದ್ರಿ ಹಾರಂಗಿ ಜಲಾಶಯ ನಿರ್ಮಾಣ ಮಾಡ್ಯಾರಿ. ನದಿ ನೋಡೋದಾದಂದ್ರೆ ಯಾವ್ದ್ರಿ? ಹೇಮಾವತಿ ನದಿ. ಈ ಹೇಮಾವತಿ ನದಿನ ಎಲ್ಲಿ ಉಗಮಗೊಂಡೈತ್ರಿ? ಈ ಹೇಮಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಅಲ್ಲಿ ಇದು ಉಗಮಗೊಂಡೈತ್ರಿ. ಸೊ ಈ ಹೇಮಾವತಿ ನದಿಗೆ ಒಂದು ಉಪನದಿ ಐತ್ರಿ. ಯಾವ್ದ್ರಿ? ಯಗಚಿ ನದಿ. ಈ ಯಗಚಿ ನದಿಗೆ ಏನು ಮಾಡ್ಯಾರಿ ಅಂದ್ರೆ ಗೊರೂರು ಎಂಬ ಆಣೆಕಟ್ಟನ್ನ ನಿರ್ಮಾಣ ಮಾಡ್ಯಾರಿ. ನೆಕ್ಸ್ಟ್ ನದಿ ನೋಡೋದಾದ್ರೆ ಆದ್ರಿ ಶಿಂಷಾ ನದಿ. ಈ ಶಿಂಷಾ ನದಿ ಉಗಮ ಸ್ಥಾನ ಎಲ್ಲಿರಿ? ಈ ಶಿಂಷಾ ನದಿ ಎಲ್ಲಿ ಬರ್ತದಂದ್ರ ತುಮಕೂರಿನ ದೇವರಾಯನ ದುರ್ಗ ಸೊ ಇದು ಇಲ್ಲಿ ಉಗಮಗೊಂಡೈತ್ರಿ. ಈ ಶಿಂಷಾ ನದಿಗೆ ಏನ್ ಮಾಡ್ಯಾರಿ? ತುಮಕೂರು ಜಿಲ್ಲೆಯ ಕುಣಿಗಲ್ ಎಂಬಲ್ಲಿ ಏನ್ ಮಾಡ್ಯಾರಿ? ಮಾರ್ಕೋನಹಳ್ಳಿ ಎಂಬ ಜಲಾಶಯ ನಿರ್ಮಾಣ ಮಾಡ್ಯಾರಿ. ಸೊ ನೆಕ್ಸ್ಟ್ ನದಿ ನೋಡೋದಾದ್ರೆ ಆದ್ರಿ ಅರ್ಕಾವತಿ ನದಿ. ಈ ಅರ್ಕಾವತಿ ನದಿ ಉಗಮ ಸ್ಥಾನ ಎಲ್ಲಿರಿ? ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಈ ಒಂದು ನದಿ ಉಗಮಗೊಳ್ತೈತ್ರಿ. ಈ ನದಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಕುಮುದಾವತಿ ಮತ್ತು ವೃಷಭಾವತಿ ಸಂಗಮದಿಂದ ಒಂದು ಜಲಪಾತ ಉದ್ಭವಗೊಳ್ತೈತ್ರಿ. ಅದು ಯಾವ್ದ್ರಿ ಅಂದ್ರೆ ಚುಂಚನಕಟ್ಟಿ ಜಲಪಾತ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಕಾಂಪಿಟೇಟಿವ್ ಕೇಳ್ತಾನ, ನೆನ್ಪಿಟ್ಕೋಬೇಕು. ಚುಂಚನಕಟ್ಟಿ
ಜಲಪಾತ. ಸೊ ನೆಕ್ಸ್ಟ್ ನದಿ ನೋಡೋದಾದ್ರೆ ಅದ್ರಿ ಸರಬಂಗ ನದಿ. ಈ ಸರಬಂಗ ನದಿ ಎಲ್ಲಿ ಬರ್ತೈತ್ರಿ? ತಮಿಳುನಾಡಿನ ಸೇಲಂ ಅಲ್ಲಿ ಈ ನದಿ ಉಗಮಗೊಳ್ತೈತ್ರಿ. ಈ ಸೇಲಂ ಎದಕ್ಕ ಹೆಚ್ಚು ಫೇಮಸ್ ಆಗೈತ್ರಿ? ಕೈಗಾರಿಕಾ ಕ್ಷೇತ್ರಕ್ಕೆ ಹೆಚ್ಚು ಫೇಮಸ್ ಆಗೈತ್ರಿ. ಹಾಗಿದ್ದಂದ್ರ ಕಾವೇರಿ ನದಿಯ ಎಡದಂಡೆ ನದಿಗಳು ಯಾವ್ಯಾವ್ರಿ? ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ, ಸರಬಂಗ. ಕಾಂಪಿಟೇಟಿವ್ ಕೇಳಿದ್ರೆ ಪಟ 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 ಆನ್ಸರ್ ಮಾಡ್ಬೇಕ್ರಿ. ಸೊ ಕಾವೇರಿ ನದಿಯ ಈಗ ಎಡದಂಡೆ ನೋಡಿದ್ರಿ. ಬಲದಂಡೆ ನದಿಗಳು ಯಾವ್ಯಾವ್ರಿ? ಬಲದಂಡೆ ನದಿಗಳು ನೋಡೋದಾದ್ರೆ ಯಾವ್ದ್ರಿ? ಲಕ್ಷ್ಮಣ ತೀರ್ಥ. ಇದರ ಉಗಮ ಸ್ಥಾನ ಎಲ್ಲಿ? ಇದರ ಉಗಮ ಸ್ಥಾನ ಎಲ್ಲಿ ಅಂತಂದ್ರ ಕೊಡಗು ಜಿಲ್ಲೆಯ ಮುನಿಕಾಡು ಎಂಬಲ್ಲಿ ಇದು ಉಗಮಗೊಳ್ತೈತ್ರಿ. ಇದು ಮುನಿಕಾಡು ಎಂಬಲ್ಲಿ ಉಗಮಗೊಂಡು ಏನ್ ಮಾಡ್ತೈತಿ ಅಂದ್ರ ನಮ್ಮ ರಾಷ್ಟ್ರೀಯ ಉದ್ಯಾನವನಿ ನಾಗರಹೊಳಿ ಮೂಲಕ ಮೈಸೂರು ಜಿಲ್ಲೆಯನ್ನು ಇದು ತಲುಪ್ತೈತ್ರಿ. ನೆಕ್ಸ್ಟ್ ನದಿ ನೋಡೋದಾದಂದ್ರ ಕಬಿನಿ ನದಿ. ಈ ಕಬಿನಿ ನದಿ ಉಗಮ ಸ್ಥಾನ ಎಲ್ಲಿರಿ? ಈ ಕಬಿನಿ ನದಿ ಉಗಮ ಸ್ಥಾನ ಎಲ್ಲಿ ಅಂತಂದ್ರ ಕೇರಳದ ವಯನಾಡು. ಕೇರಳದ ವಯನಾಡು ಒಳಗ ಈ ಕಬಿನಿ ನದಿ ಉಗಮಗೊಳ್ತೈತ್ರಿ. ಹೀಗೆ ಮೈಸೂರು ಜಿಲ್ಲೆಯೀಗ ಏನ್ ಮಾಡ್ಯಾರ ಅಂದ್ರ ಒಂದು ಉಪನದಿ ಬರ್ತೈತ್ರಿ ಕಬಿನಿ ನದಿಗೆ. ಯಾವ್ದ್ರಿ? ಕಪಿಲಾ ನದಿ. ಈ ಕಪಿಲಾ ನದಿಗೆ ಮೈಸೂರು ಜಿಲ್ಲೆಯಲ್ಲಿ ಏನು ಮಾಡ್ಯಾರ್ರಿ ಅಂತಂದ್ರೆ ಮೈಸೂರು ಜಿಲ್ಲೆ ಎಕ್ಸಾಕ್ಟ್ ಪ್ಲೇಸ್ ಅಂತಂದ್ರೆ ಹೆಗ್ಗಡ ದೇವನ ಕೋಟೆ ಒಳಗೆ ಏನು ಮಾಡ್ಯಾರ್ರಿ? ಕಬಿನಿ ಜಲಾಶಯ ನಿರ್ಮಾಣ ಮಾಡ್ಯಾರ್ರಿ. ಕಬಿನಿ ಜಲಾಶಯ ನಿರ್ಮಾಣ ಮಾಡ್ಯಾರಿ. ಸೊ ನೆಕ್ಸ್ಟ್ ನದಿ ನೋಡೋದಾದ್ರೆ ಆದ್ರಿ ಭವಾನಿ ನದಿ. ಈ ಭವಾನಿ ನದಿ ವಿಶೇಷತೆ ಏನಂದ್ರೆ ಇದು ಒಂದು ಅಂತರ್ರಾಜ್ಯ ನದಿ ಆಗೈತ್ರಿ. ಈ ನದಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಹರಿತೈತ್ರಿ. ಸೊ ಈ ಭವಾನಿ ನದಿಗೆ ಯಾವ ಅಣೆಕಟ್ಟನ್ನ ಕಟ್ಟಿದ್ದಾರೆ ಅಂದ್ರೆ ಭವಾನಿ ಸಾಗರ್ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಭವಾನಿ ಸಾಗರ್ ಅಣೆಕಟ್ಟನ್ನ ಕಟ್ಟಿದ್ದಾರೆ. ನೆಕ್ಸ್ಟ್ ನದಿ ನೋಡೋದಾದಂದ್ರೆ ಆದ್ರಿ ನ್ಯೂವೆಲ್ ನದಿ. ಈ ನ್ಯೂವೆಲ್ ನದಿ ಎಲ್ಲಿ ಬರ್ತೈತ್ರಿ ಅಂದ್ರ ತಮಿಳುನಾಡಿನ ವೆಲಿಂಗೇರಿ ಎಂಬಲ್ಲಿ ಉಗಮಗೊಳ್ತೈತ್ರಿ. ಎಲ್ಲಿ? ವೆಲಿಂಗೇರಿ. ಕೊನೆ ನದಿ ನೋಡೋದಾದಂದ್ರ ಅಮರಾವತಿ ನದಿ. ಈ ಅಮರಾವತಿ ನದಿ ಎಲ್ಲಿ ಉಗಮಗೊಳ್ತೈತ್ರಿ? ಈ ಅಮರಾವತಿ ನದಿ ತಮಿಳುನಾಡಿನ ಅಣ್ಣಮಲೈ ಬೆಟ್ಟಗಳಲ್ಲಿ ಉಗಮಗೊಳ್ತೈತ್ರಿ. ಈ ನದಿಗೆ ಯಾವ ಒಂದು ಜಲಾಶಯ ಕಟ್ಟಾರ ಅಂದ್ರೆ ಅಮರಾವತಿ ಸಾಗರ ಜಲಾಶಯ. ಅಮರಾವತಿ ಸಾಗರ ಜಲಾಶಯ ನಿರ್ಮಾಣ ಮಾಡ್ಯಾರಿ. ಹಾಗಿದ್ದಂದ್ರೆ ನಾವು ಇವತ್ತಿನ ಕ್ಲಾಸ್ ಒಳಗೆ ಏನೇನು ನೋಡಿದ್ವಿ ಅಂದ್ರೆ ಕಾವೇರಿ ನದಿಯ ಎಡದಂಡೆ ಹಾಗೂ ಬಲದಂಡೆ ನದಿಗಳು ನೋಡಿದ್ವಿ. ಹಾಗಿದ್ದಂದ್ರೆ ಬಲದಂಡೆ ನದಿಗಳು ಯಾವ್ರಿ? ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಾ ನದಿ, ನ್ಯೂವೆಲ್ ನದಿ ಮತ್ತು ಅಮರಾವತಿ ನದಿ. ಸೊ ಇದು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಆತ್ರಿ. ಮುಂದಿನ ಕ್ಲಾಸ್ ಒಳಗೆ ನಾವು ಏನು ಮಾಡೋಣ ಅಂದ್ರೆ ಮುಂದಿನ ನದಿಯ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಥರದ ವಿಡಿಯೋಗಳಿಗಾಗಿ ಗೋಲ್ಡ್ ಫಿಂಚ್ IAS and KS ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.